ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಾಡೋ ಖಾದ್ಯ ಇದು, ಅದೇ ನುಚ್ಚುನುಂಡೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನಿಲ್ಲಿ ನುಚ್ಚುನುಂಡೆಗೆ 1 ಗ್ಲಾಸ್ ಕಡಲೆಬೇಳೆ ಹಾಗೂ ಸಮ ಪ್ರಮಾಣದಲ್ಲಿ 1 ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ. 2 ಸಮ ಪ್ರಮಾಣದಲ್ಲಿ ತೊಗೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಎರಡನ್ನೂ ಚೆನ್ನಾಗಿ ತೊಳ್ಕೊಂಡು 2ರಿಂದ 3 ಗಂಟೆ ಕಾಲ ನೆನೆಸ್ಕೊಂಡ್ರೆ ಸಾಕು. ಚೆನ್ನಾಗಿ ನೆಂದ ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಜಾಸ್ತಿ ಹಾಕೊಂಡಷ್ಟು ಒಳ್ಳೆಯದು, ಏಕೆಂದರೆ ಬೆಂದ ಮೇಲೆ ಖಾರ ಎಲ್ಲ ಹೋಗಿರುತ್ತೆ ಅದರಿಂದ. ನಂತರ ಇದಕ್ಕೆ ಸ್ವಲ್ಪ ಸಬ್ಸಿಗೆ ಸೊಪ್ಪು, ಹಸಿ ತೆಂಗಿನಕಾಯಿ ತುರಿ, ಈರುಳ್ಳಿ ಹಾಗೂ ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಇಡ್ಲಿ ಪ್ಲೇಟ್ ಇದ್ದರೆ ಇಡ್ಲಿ ಪ್ಲೇಟು ಅಥವಾ ಸ್ಟೀಮರ್ ಇದ್ದರೆ ಸ್ಟೀಮರ್ ಪ್ಲೇಟ್ಗೂ ಕೂಡ ಈ ಥರ ನುಚ್ಚುನುಂಡೆನ ಈ ಶೇಪಲ್ಲಿ ಅಥವಾ ಇಡ್ಲಿ ಶೇಪಲ್ಲಿ ಮಾಡಿಬಿಟ್ಟು ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಮಜ್ಜಿಗೆ ಹುಳಿ ಅಥವಾ ಚಟ್ನಿ ಜೊತೆ ತಿನ್ಬೋದು. ಥ್ಯಾಂಕ್ ಯು.